ಮತ್ತು ನನ್ನ ಮಗಳ ಹುಟ್ಟುಹಬ್ಬ ಒಂದೇ ಸಾಲಿನಿಂದ ಇಬ್ಬರು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಈ ಆಚರಣೆ ನಂದಲ್ಲ, ಜನಗಳದ ಆಚರಣೆ ಇದು, ನನ್ನ ಸ್ನೇಹಿತರದ ಆಚರಣೆ ಇದು. ಯಾಕೆಂದ್ರೆ ಅವತ್ತಿಂದ ಅವತ್ತು ನಡ್ಕೊಂಬಂದಿದ್ದೀವಿ. ಅಧಿಕಾರ ಇರಲಿ ಅಧಿಕಾರ ಇಲ್ಲದ ಹೋಗಲಿ ಇದು ನಡ್ಕೊಂಬಂದೈತೆ. ಇನ್ನು ಮುಂದೆ ಹಂಗೆ ನಡ್ಕೊಂಡು ಹೋಗ್ತದೆ. ಯಾಕೆಂದ್ರೆ ಇವತ್ತು ಜನಗಳೇ ಮುಖ್ಯ ನಮಗೆ. ಜನಗಳಿಗೆ ಏನಾದ್ರು ಒಂದು ಮಾಡಬೇಕು ಅನ್ನೋದು ಆಸೆ ನನ್ನದೈತೆ. ನಾವು ಆಸೆ ಇವತ್ತು ಮಾಡ್ತಾ ಇದ್ದೀವಿ. ಸುಮಾರು 30-35 ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀನಿ, ಮುಂದೆನೂ ಮಾಡ್ತೀನಿ. ಯಾಕೆಂದ್ರೆ ಜನ ನಮಗೆ ಗುರುತಿಸಿ ಇವತ್ತು ಮಟ್ಟಕ್ಕೆ ಬಂದಿರೋದು ನಾವು. ಜನ ನಮಗೆ ಗುರುತಿಸಿದ್ರೆ ಅವ್ರಿಗೆ ಮಟ್ಟಕ್ಕೆ ನಾವು ಯಾರೋ ಬರ್ತಾ ಇರಲಿಲ್ಲ. ನಮ್ಮ ಜೊತೆಯಲ್ಲಿ ಇವತ್ತು ಧರ್ಮಪ್ಪ ಇರ್ಬೋದು, ಚಂದ್ರಪ್ಪ ಇರ್ಬೋದು, ಗಿರೀಶ್ ಇರ್ಬೋದು, ಹನುಮಂತಪ್ಪ ಇರ್ಬೋದು, ಎಲ್ಲ ಸ್ನೇಹಿತರು ಒಟ್ಟಿಗೆ ಸೇರಿ ಇವತ್ತು ನನ್ನ ಮತ್ತು ನನ್ನ ಮಗಳ ಹುಟ್ಟುಹಬ್ಬವನ್ನು ಕೂಡಿ ಆಚರಣೆ ಮಾಡಿದ್ರೆ ಅವ್ರಿಗೆಲ್ಲ ಅಭಿನಂದನೆ ಹೇಳ್ತೀನಿ. ಮತ್ತೆ ಎಲ್ಲರೂ ಹೇಳೋದು ಇಷ್ಟ ಇದು, ಇವತ್ತು ನಾನು ಅಧಿಕಾರಕ್ಕೋಸ್ಕರ ಇದು ಹುಟ್ಟುಹಬ್ಬ ಮಾಡಿಕೊಡ್ತಾ ಇಲ್ಲ, ಒಂದು ನಡ್ಕೊಂಬಂದೈತಿದೆ. 20 ವರ್ಷ ಆಯ್ತು ಅಧಿಕಾರ ಹೋಗಿ, 20 ವರ್ಷದಿಂದ ನಡ್ಕೊಂಬಂದೈತೆ, ಮಾಡ್ಕೊಂಡಿದ್ದೀವಿ. ಧರ್ಮಪ್ಪ ಅವರು ಇದನ್ನು ಹುಟ್ಟುಹಬ್ಬವನ್ನು ಆಚರಣೆ ಸ್ಟಾರ್ಟ್ ಮಾಡಿದ್ರು, ಇವತ್ತು ನಡ್ಕೊಳ್ತಾ ಇತ್ತು. ಇವತ್ತು ಅದರಿಂದ ನಾನು ಜನಗಳಿಗೆ ವಿನಂತಿ ಮಾಡ್ತೀನಿ, ಯಾವುದೇ ಒಂದು ಅಧಿಕಾರಕ್ಕೋಸ್ಕರ ನಾನು ಹುಟ್ಟುಹಬ್ಬ ಮಾಡ್ಕೊಳ್ತಾ ಇಲ್ಲ. ಒಂದು ಸೇವೆ ನಮ್ದು, ಜನಗಳಿಗೆಲ್ಲ ಒಂದು ಸೇವೆ ಮಾಡಬೇಕು ಅಂತ ಆಸೆ ಐತೆ. ಆ ಸೇವೆಯನ್ನು ಮಾಡ್ತಾ ಇದ್ದೀನಿ, ಮುಂದೇನು ಮಾಡ್ತೀನಿ, ಇದ್ರೂ ಮಾಡ್ತೀನಿ. ಇಲ್ದಿರ ಹೋದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ದೀರ ನೀವು, ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದು ಬೇಡ, ರಾಜಕಾರಣದ ಅವಶ್ಯಕತೆ ಇಲ್ಲ ನಮಗೆ. ಯಾಕೆಂದ್ರೆ ರಾಜಕಾರಣ ಇದ್ರೇನೆ ಜನ ಅನ್ನೋದು ತಪ್ಪದು. ಜನಗಳಿಗೆ ಜನ ವಿಶ್ವಾಸ ಹೊಂದಿಸ್ತಾ ಇದ್ರೆ ರಾಜಕಾರಣಿಗಳಿಗಿಂತ ಜನ ಅಂತ ಗೊತ್ತಾ ಇರ್ತಾರೆ. ಅದೇ ರೀತಿ ನಡ್ಕೊಳ್ಳೋದಾದ್ರೆ ಮುಂದೆ ನಡ್ಕೊಳ್ಳೋಲ್ಲಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಏನು ಇವತ್ತು ನಮಗೆಲ್ಲ ಇವತ್ತು ಸ್ನೇಹಿತರುಗಳು ಮತ್ತು ನಮ್ಮ ಅವರಲ್ಲಿ ಎಲ್ಲ ಗ್ರಾಮಸ್ಥರು, ಅದರಲ್ಲೂ ಮಾರಮ್ಮ ದೇವಿ, ಮಾರಮ್ಮ ದೇವಿ, ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಪದಾಧಿಕಾರಿಗಳು ಸೇರಿ ವಿಕ್ಟೋರಿಯಾ ಮಾಡೋರೆ, ಅವ್ರಿಗೆಲ್ಲ ಅಭಿನಂದನೆ. ಅಧಿಕಾರ ಇನ್ನಾದ್ರೂ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಮಾಡಬೇಕು, ತಾವು MLA ಆಗಬೇಕು, MLC ಆಗಬೇಕು ಅಂತ ಬಹಳಷ್ಟು ಜನ ಅಪೇಕ್ಷೆ ಪಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ನಾನು ಅಧಿಕಾರಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ಇದು ಅಧಿಕಾರವಾಗಿ 20 ವರ್ಷ ಆಗೈತೆ. ದಿನನಿತ್ಯ ವರ್ಷ ಕಾಲದಲ್ಲಿ ನಡ್ಕೊಂಬತ್ತವ್ರೆ. ನನ್ನ ಸ್ನೇಹಿತರುಗಳು ಮಾಡಬೇಕು ತೀರ್ಮಾನ ಮಾಡ್ತಾರೆ. ಅನೇಕ ಸ್ನೇಹಿತರು ಇವತ್ತು ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಸ್ನೇಹಿತರುಗಳು ಇವತ್ತು ಮಾಡ್ಕೊಂಬತ್ತವ್ರೆ. ಪ್ರತಿಯೊಬ್ಬರು ಹೆಸರು ಹೇಳಕ್ಕಾಗಲ್ಲ ಇಲ್ಲಿ. ಯಾಕೆಂದ್ರೆ ಎಲ್ಲರೂ ಹೆಸರು ಹೇಳಕ್ಕಾಗ 20 ಜನದ ಹೆಸರು ಹೇಳ್ಬೇಕು. ಯಾಕೆ ಅವ್ರು ನಿಂತ್ಕೊಂಡು 2 ದಿವಸದಿಂದ ಮಾಡೋದ್ರೆ ಅವ್ರಿಗೆ ಒಳ್ಳೇದಾಗ್ಲಿ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಅಧಿಕಾರ ಬಂದ್ರೆ ಜನಗಳ ಸೇವೆ ಮಾಡಿದ್ರೆ ನನ್ನ ಗುರಿ ಬಂದ್ರೆ ಗುರಿ. ಮುಂಬರುವ GBA ಚುನಾವಣೆ ಯಾವ ರೀತಿ ಒಂದು GBA ಚುನಾವಣೆ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. GBA ಚುನಾವಣೆ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ಅಂದ್ರೆ, ಇವತ್ತು ಬೆಂಗಳೂರು ನಗರದಲ್ಲಿ GBA ಚುನಾವಣೆ ಒಂಥರ ಬೇರೆ ತರ ನಡೀತಾ ಇದೆ. ಇದು 5 ಮಾಡಿರೋದೇ ಮೊದಲನೇ ತಪ್ಪು. 5 ಮಹಾನಗರ ಪಾಲಿಕೆ ಮಾಡಿದ್ರೆ ಮೊದಲನೇ ತಪ್ಪು. ಬೆಂಗಳೂರು ನಗರ ಬಡದೋಗೈತೆ. ಆ ಬೆಂಗಳೂರು ನಗರ ಬಡದೋಗಿರೋದ್ರಿಂದ ಅದು ಕೆಂಪೇಗೌಡರಿಗೆ ಮಾಡಿದ ಅವಮಾನ ಅಂತ ನನಗೆ ತೊಂದರೆ ಹೇಳ್ತೀನಿ. ಯಾಕೆಂದ್ರೆ ಬೆಂಗಳೂರು ಒಂದಿತ್ತು, ಬೆಂಗಳೂರು 4 ಇಲ್ಲ ಸೌತ್ ಅಂತ ಮಾಡಬೇಕಾಯ್ತು. 2 ಮಾಡಿದ್ರೆ ಅದಕ್ಕೆ ಒಂದು ಮರ್ಯಾದೆ ಇರೋದು. ಮರ್ಯಾದೆ ಇಲ್ದಂಗೆ ಇವತ್ತು 5 ಮಾಡೋರು ಇವತ್ತು. ಅದು ಅವರು ಬಿಟ್ಟ ವಿಚಾರ. ಅದು GBA ಚುನಾವಣೆ ಬಂದಾಗ ನಾನಂತೂ GBA ಚುನಾವಣೆ ಆಕಾಂಕ್ಷಿ ಅಲ್ಲ. ನಾನು ಯಾರು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀನಿ, ಅವನ್ನ ಮಾಡೇ ಮಾಡ್ತೀನಿ.